ಹಲೋ ಬ್ಯೂಟಿಫುಲ್ ಪೀಪಲ್, ಇವಾಗಂತೂ ಸಮ್ಮರು. ಸ್ಪೆಷಲಿ ನನ್ನ ಕರ್ಲಿ ಹೇರ್ ಅಂತೂ ತುಂಬ ಬೇಗ ಡ್ರೈ ಆಗುತ್ತೆ, ಫ್ರಿಜ್ ಆಗುತ್ತೆ, ಜೊತೆಗೆ ಡೆಫಿನೇಷನ್ ಎಲ್ಲ ಕಳ್ಕೊತಿರುತ್ತೆ. ಬಟ್ ನೋ ವರೀಸ್, ನನಗೆ ನನ್ನ ಸೊಲ್ಯೂಷನ್ ಸಿಕ್ಕಾಯ್ತು. ನೀವು ನಂತರ ಹೈಡ್ರೇಟೆಡ್ ಕರ್ಲ್ಸ್ ಮತ್ತೆ ಫ್ರಿಜಿ ಫ್ರೀ ಕರ್ಲ್ಸ್ ನ ಅಚೀವ್ ಮಾಡಬೇಕಂದ್ರೆ ಫಾಲೋ ಮೈ ಸಮ್ಮರ್ ಕರ್ಲ್ ಕೇರ್ ರೂಟೀನ್ ವಿತ್ ಮೈ ಫೇವರೆಟ್ ಪ್ರಾಡಕ್ಟ್. ನಾನಿಲ್ಲಿ ಮೊದಲಿಗೆ ಜೆಂಟಲ್ ಶಾಂಪೂನ ನನ್ನ ಸ್ಕ್ಯಾಲ್ಪಿಗೆ ಮಾತ್ರನೇ ಅಪ್ಲೈ ಮಾಡ್ಕೊಂಡು ನೀಟಾಗಿ ವಾಶ್ ಮಾಡ್ಕೊತೀನಿ. ಇದಾದ್ಮೇಲೆ ಹೈಡ್ರೇಟಿಂಗ್ ಕಂಡೀಷನರ್ನ ಬಳಸ್ತಾ ಇದ್ದೀನಿ. ಸೆಕೆಂಡ್ಲಿ, ಇದು ನಮ್ಮ ಕರ್ಲ್ಸ್ನ ಸಾಫ್ಟ್ ಆಗಿ ಇಡಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಮ್ಯಾನೇಜಬಲ್ ಆಗಿ ಕೂಡ ಇಡುತ್ತೆ. ಇದನ್ನ ಕಂಪ್ಲೀಟ್ ಹೇರ್ ಲೆಂತ್ಗೆ ಮಾತ್ರನೇ ಅಪ್ಲೈ ಮಾಡ್ಕೊಳ್ಳಿ, ಸ್ಕ್ಯಾಲ್ಪ್ ಅಪ್ಲೈ ಮಾಡಕ್ ಹೋಗ್ಬೇಡಿ. ಇದಾದ್ಮೇಲೆ ಡಿಟ್ಯಾಂಗ್ಲಿಂಗ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ 3 to 5 minutes ನೀವು ವೇಟ್ ಮಾಡಿ ಹೇರ್ ವಾಶ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕರ್ಲ್ ಅಪ್ ಕ್ರೀಮ್ನ ಅಪ್ಲೈ ಮಾಡ್ಕೊಂತ ಇದೀನಿ. ಒಳ್ಳೆ ಡೆಫಿನೇಷನ್ ಕೊಡುತ್ತೆ ಕರ್ಲ್ಸ್ಗೆ, ಮತ್ತೆ ಫ್ರಿಜ್ ಇದ್ರೆ ಕಂಟ್ರೋಲ್ ಮಾಡುತ್ತೆ. ಅದಾದ್ಮೇಲೆ ಜೆಲ್ ಕೂಡ ಅಪ್ಲೈ ಮಾಡ್ಕೊಂತೀನಿ. ಕಂಪ್ಲೀಟ್ ಹೇರ್ ಲೆಂತ್ಗೆ ಟೆಕ್ಸ್ಚರ್ ತುಂಬಾನೇ ಚೆನ್ನಾಗಿದೆ. ಇದಾದ್ಮೇಲೆ ಸ್ಕ್ರಂಚ್ ಮಾಡ್ತೀನಿ. ಸೊ ದಟ್ಸ್ ಇಟ್ ಗೈಸ್, ಸಾಫ್ಟ್ ಡಿಫೈನ್ ಬೌನ್ಸಿ ಕರ್ಲ್ಸ್ ಇಸ್ ರೆಡಿ. ನಿಮ್ಗೆ ಏನಾದ್ರು ಸಮ್ಮರ್ ಅಲ್ಲಿ ತುಂಬಾ ಹೇರ್ ಫ್ರಿಜಿ ಆಗ್ತಾರೆ, ಕರ್ಲ್ ಸೇವಿಯರ್ ಗೈಸ್, ಮಸ್ಟ್ ಟ್ರೈ ಅಂತ ಹೇಳ್ತೀನಿ.